ಸಹೋದರ ಸಹೋದರಿಯರೇ, ಕುಟುಂಬ ಎಂಬ ಮಹಾ ಅನುಗ್ರಹದ ಬಗ್ಗೆ ನಾವು ಚರ್ಚಿಸ್ತಾ ಇದ್ದೇವೆ. ಒಂದು ಇಸ್ಲಾಮಿ ಕುಟುಂಬದ ಅಡಿಪಾಯಗಳೇನು, ಒಂದು ಇಸ್ಲಾಮಿ ಕುಟುಂಬದ ನಿರ್ಮಾಣ ಹೇಗೆ ಸಾಧ್ಯ, ಇವುಗಳ ಬಗ್ಗೆ ಕೆಲವು ವಿಷಯಗಳನ್ನು ನಾವು ಚರ್ಚಿಸಿದೆವು. ಬಹಳ ಶಿಸ್ತುಬದ್ಧವಾದ, ಅತ್ಯಂತ ಸುಭದ್ರವಾದ ಮತ್ತು ಬಹಳ ಸಂತುಲಿತವಾದ ಕೌಟುಂಬಿಕ ಜೀವನದ ಮಾರ್ಗದರ್ಶನ ಮಾಡಿತು ದೀನುಲ್ ಇಸ್ಲಾಂ. ನಾಯಕತ್ವ ಇಲ್ಲದ, ನಿಯಂತ್ರಣಗಳಿಲ್ಲದ, ಹೇಳುವವರು ಕೇಳುವವರು ಇಲ್ಲದ ಒಂದು ಅವ್ಯವಸ್ಥೆ ಅಲ್ಲ ದೀನುಲ್ ಇಸ್ಲಾಂ ಕೊಟ್ಟಿರುವ ಕುಟುಂಬ ಜೀವನದ ಸಿಸ್ಟಮ್. ಅಲ್ಲಾಹು ಸುಬ್ಹಾನಹು ವ ತಆಲಾ ಕುಟುಂಬದ ಹೊಣೆಗಾರಿಕೆಯನ್ನು ಇಬ್ಬರಿಗೂ ವಿಭಜಿಸಿ ನೀಡಿದ್ದಾನೆ. ಒಂದು ಕುಟುಂಬದಲ್ಲಿ ಪುರುಷನಿಗೆ ಹೊಣೆಗಾರಿಕೆ ಇದೆ, ಅದೇ ರೀತಿ ಕುಟುಂಬದಲ್ಲಿ ಮಹಿಳೆಗೂ ಹೊಣೆಗಾರಿಕೆ ಇದೆ. ಕುಟುಂಬದ ಮೇಲ್ವಿಚಾರಣೆ, ಕುಟುಂಬದ ನಾಯಕತ್ವ ಅಲ್ಲಾಹು ಸುಬ್ಹಾನಹು ವ ತಆಲಾ ಪುರುಷರಿಗೆ ವಹಿಸಿದ್ದಾನೆ. ಕುಟುಂಬದ ಮೇಲ್ವಿಚಾರಕ ಪುರುಷನಾಗಿರಬೇಕು. ಕುಟುಂಬದ ನಾಯಕತ್ವ ಪುರುಷನ ಕೈಯಲ್ಲಿದೆ. ಅದೇ ರೀತಿ ಕುಟುಂಬದ ಪರಿಪಾಲನೆ, ಕುಟುಂಬದ ಆಂತರಿಕ ವಿಷಯಗಳು, ಈ ಹೊಣೆಗಾರಿಕೆಯನ್ನು ಮಹಿಳೆಯರ ಮೇಲೆ ವಹಿಸಿಕೊಡಲಾಗಿದೆ. ಕುಟುಂಬದ ಹೊಣೆಗಾರಿಕೆ ಅಂದರೆ ಕುಟುಂಬದ ಮೇಲ್ನೋಟ, ಕುಟುಂಬದ ರಕ್ಷಣೆ, ಕುಟುಂಬಕ್ಕೆ ಅಗತ್ಯ ಇರುವ ಎಲ್ಲ ವಿಷಯಗಳು, ಆಹಾರ, ಬಟ್ಟೆ, ಶಿಕ್ಷಣ, ಚಿಕಿತ್ಸೆ, ಅದೇ ರೀತಿ ಫ್ಯಾಮಿಲಿಯಲ್ಲಿ ನಡೆಯಬೇಕಾದ ಮದುವೆಗಳು, ಫ್ಯಾಮಿಲಿಯಲ್ಲಿ ಮರಣ ಸಂಭವಿಸಿದರೆ ಅದರ ಅಂತ್ಯಕ್ರಿಯೆ, ಈ ಎಲ್ಲ ಹೊಣೆಗಾರಿಕೆಗಳು ಪುರುಷನ ಮೇಲಿದೆ. ಈ ಎಲ್ಲ ಜವಾಬ್ದಾರಿಗಳು ಪುರುಷನ ಮೇಲಿದೆ. ಮಹಿಳೆಯರಿಗೆ ಈ ವಿಷಯದಲ್ಲಿ ಯಾವ ಹೊಣೆಗಾರಿಕೆಗಳು ಇಲ್ಲ, ಅಥವಾ ಈ ವಿಷಯಗಳ ಬಗ್ಗೆ ಮಹಿಳೆಯರೊಂದಿಗೆ ಖಂಡಿತ ವಿಚಾರಣೆ ಕೂಡ ನಡೆಯುವುದಿಲ್ಲ. ಅರ್ರಿಜಾಲು ಕವ್ವಾಮೂನ ಅಲನ್ ನಿಸಾ, ಕುರ್ಆನ್ ಹೇಳಿತು, ಮನೆಯ ಮೇಲ್ವಿಚಾರಣೆ, ಕುಟುಂಬದ ಮೇಲ್ವಿಚಾರಕ ಪುರುಷನಾಗಿರುತ್ತಾನೆ. ಎರಡು ಕಾರಣಗಳನ್ನು ಹೇಳಲಾಯಿತು. ಬಿಮಾ ಫಲ್ಲಲಲ್ಲಾಹು ಬಅಲಹುಂ ಅಲಾ ಬಅಲ್ ವ ಬಿಮಾ ಅಂಫಕು. ಪುರುಷ ಯಾಕೆ ನಾಯಕತ್ವ ವಹಿಸಬೇಕು ಎಂಬುದಕ್ಕೆ ಎರಡು ಕಾರಣಗಳನ್ನು ಹೇಳುತ್ತದೆ ಕುರ್ಆನ್. ಒಂದು, ಅಲ್ಲಾಹು ಸುಬ್ಹಾನಹು ವ ತಆಲಾ ಕೆಲವರಿಗಿಂತ ಶ್ರೇಷ್ಠತೆಯನ್ನು ಕೊಟ್ಟಿದ್ದಾನೆ. ಶ್ರೇಷ್ಠ ಅಂದರೆ ನೀವು ಗೌರವಾನ್ವಿತರು ಅಂತ ಅಲ್ಲ. ಅಲ್ಲಾಹು ಕೆಲವರಿಗಿಂತ ಹೆಚ್ಚು ಸಾಮರ್ಥ್ಯವನ್ನು ಕೊಟ್ಟಿದ್ದಾನೆ. ಕೆಲವರಿಗೆ ಹೆಚ್ಚು ಅಲ್ಲಾಹು ಮಾನಸಿಕ ಮತ್ತು ಶಾರೀರಿಕವಾದ ಸಾಮರ್ಥ್ಯವನ್ನು ಅಲ್ಲಾಹು ಕೊಟ್ಟಿದ್ದಾನೆ. ಪುರುಷ ಮತ್ತು ಮಹಿಳೆ ಶಾರೀರಿಕವಾಗಿ, ಮಾನಸಿಕವಾಗಿ ಒಂದೇ ರೀತಿ ಸೃಷ್ಟಿಸಲ್ಪಟ್ಟವರಲ್ಲ. ನೀವೆಷ್ಟು ಫೆಮಿನಿಸಂ ಹೇಳಿದರು, ನೀವೆಷ್ಟು ಮಹಿಳಾ ಸಮಾನತೆಯ ಬಗ್ಗೆ ಬೊಬ್ಬೆ ಹೊಡೆದರು, ಶಾರೀರಿಕವಾಗಿ ಮತ್ತು ಮಾನಸಿಕವಾಗಿ ಪುರುಷ ಮತ್ತು ಮಹಿಳೆ ಒಂದೇ ರೀತಿ ಸೃಷ್ಟಿಸಲ್ಪಟ್ಟವರಲ್ಲ, ಸಾಧ್ಯವೇ ಇಲ್ಲ ಅದು. ಅಲ್ಲಾಹು ಸುಬ್ಹಾನಹು ವ ತಆಲಾ ಕೆಲವರಿಗಿಂತ ಹೆಚ್ಚು ಸಾಮರ್ಥ್ಯವನ್ನು ಕೊಟ್ಟಿದ್ದಾನೆ. ಮಹಿಳೆಯರಿಗಿಂತ ಹೆಚ್ಚು ದುಡಿಯುವ, ಸಂಪಾದಿಸುವ ಸಾಮರ್ಥ್ಯವನ್ನಲ್ಲಾಹು ಪುರುಷನಿಗೆ ಕೊಟ್ಟಿದ್ದಾನೆ. ಎರಡನೇದಾಗಿ ವಬಿಮಾ ಅಂಫಕು, ಖರ್ಚು ಮಾಡುವ ಜವಾಬ್ದಾರಿಯನ್ನಲ್ಲಾಹು ಸುಬ್ಹಾನಹು ವ ತಆಲಾ ಪುರುಷರಿಗೆ ಕೊಟ್ಟಿದ್ದಾನೆ. ಈ ಎರಡು ಕಾರಣಗಳಿಗಾಗಿ ಒಂದು ಕುಟುಂಬದ ಮೇಲ್ವಿಚಾರಣೆ, ಒಂದು ಮನೆಯ ಯಜಮಾನ ಪುರುಷ ಆಗಿರಬೇಕು ಎಂದು ಅಲ್ಲಾಹನ ಕುರ್ಆನ್ ಕಲಿಸಿಕೊಟ್ಟಿದ್ದು. ಇದನ್ನು ವಿಮರ್ಶಿಸುವವರಿದ್ದಾರೆ. ಇದು ಪುರುಷ ಪ್ರಧಾನ ವ್ಯವಸ್ಥೆ, ಇಲ್ಲಿ ಪುರುಷನಿಗೆ ಅಧಿಕಾರವನ್ನು ಕೊಟ್ಟು ಮಹಿಳೆಯನ್ನು ದಮನಿಸುವ, ದಂಡಿಸುವ
ಪರ್ಮಿಷನ್ ಕೊಡಲಾಗಿದೆ ಎಂದು ವಿಮರ್ಶೆ ಮಾಡುವವರು ಧಾರಾಳ ಇದ್ದಾರೆ. ಖಂಡಿತವಾಗಿಯೂ ಅಲ್ಲಾಹು ಸುಬ್ಹಾನಹು ವ ತಆಲಾ ಪುರುಷನಿಗೆ ಅಧಿಕಾರ ಕೊಟ್ಟದ್ದಲ್ಲ. ಮಹಿಳೆಯರನ್ನು ಪತ್ನಿಯನ್ನು ದಂಡಿಸುವ, ದಮನಿಸುವ ಅಧಿಕಾರ ಕೊಟ್ಟದ್ದಲ್ಲ ಅಲ್ಲಾಹು ಸುಬ್ಹಾನಹು ವ ತಆಲಾ. ಬದಲಾಗಿ ಅಲ್ಲಾಹು ಪುರುಷನಿಗೆ ಹೆಚ್ಚು ಜವಾಬ್ದಾರಿಯನ್ನು ಕೊಟ್ಟಿದೆ. ಡ್ಯೂಟೀಸ್ ಅಂಡ್ ರೆಸ್ಪಾನ್ಸಿಬಿಲಿಟೀಸ್ ಅದು ಪುರುಷನಿಗೆ ಹೆಚ್ಚಿದೆ. ಮನೆಯ ಕುಟುಂಬದ ಸಂರಕ್ಷಣೆಯ ಎಲ್ಲ ಜವಾಬ್ದಾರಿಗಳನ್ನು ಅಲ್ಲಾಹು ಸುಬ್ಹಾನಹು ವ ತಆಲಾ ಪುರುಷನಿಗೆ ಕೊಟ್ಟಿದ್ದಾನೆ. ಯಾವುದೇ ಒಂದು ಸಿಸ್ಟಮ್ ನಡಿಬೇಕಾದರೆ ಅದಕ್ಕೆ ಒಬ್ಬ ಮೇಲ್ವಿಚಾರಕ ಅಂತ ಇರಲೇಬೇಕಲ್ಲ. ಒಂದು ಫ್ಯಾಕ್ಟರಿಯಲ್ಲಿ ಎಲ್ಲರೂ ಮ್ಯಾನೇಜರ್ಸ್ಗಳಾದ್ರೆ ಏನಾಗ್ಬಹುದು? ಆ ಫ್ಯಾಕ್ಟರಿ ಖಂಡಿತ ಬಂದಾಗ್ಬಹುದು. ಒಂದು ಅಸೆಂಬ್ಲಿಯಲ್ಲಿ ಎಲ್ಲ MLAಗಳು ಮುಖ್ಯಮಂತ್ರಿ ಆದ್ರೆ ಏನಾಗ್ಬಹುದು? ಅಥವಾ ಪಾರ್ಲಿಮೆಂಟಿನಲ್ಲಿ ಎಲ್ಲ MP ಗಳು ಪ್ರಧಾನಮಂತ್ರಿ ಆದ್ರೆ ಏನಾಗ್ಬಹುದು? ಅಥವಾ ಪ್ರಧಾನಮಂತ್ರಿಯೇ ಇಲ್ಲ ಅಂದ್ರೆ ಏನಾಗ್ಬಹುದು? ಯಾವುದೇ ಸಿಸ್ಟಮ್ ನಡಿಬೇಕಾದರೆ ಅದಕ್ಕೆ ಒಬ್ಬ ಮೇಲ್ವಿಚಾರಕ ಇರಬೇಕು, ಅದಕ್ಕೆ ಒಬ್ಬ ಮ್ಯಾನೇಜರ್ ಇರಬೇಕು, ಅದಕ್ಕೆ ಒಬ್ಬ ನಾಯಕ ಇರಬೇಕು. ಅದಿರುವುದಾದರೆ ಮಾತ್ರ ಜಗತ್ತಿನಲ್ಲಿ ಎಲ್ಲಾ ಸಿಸ್ಟಮ್ ನಡೆಯುವುದು. ಹಾಗೆ ಅದೇ ರೀತಿ ಕುಟುಂಬಕ್ಕೆ ಒಂದು ಮೇಲ್ವಿಚಾರಕ ಎಂಬುದು ಖಂಡಿತ ಇರಬೇಕು. ಆ ಮೇಲ್ವಿಚಾರಣೆಯ ಜವಾಬ್ದಾರಿಯನ್ನು ಅಲ್ಲಾಹು ಸುಬ್ಹಾನಹು ವ ತಆಲಾ ಪುರುಷನಿಗೆ ಕೊಟ್ಟಿದ್ದಾನೆ. ಅದೇ ರೀತಿ ಮಹಿಳೆಗೆ ಕುಟುಂಬದ ಪರಿಪಾಲನೆ ಮತ್ತು ಆಂತರಿಕ ವಿಷಯಗಳ ಜವಾಬ್ದಾರಿಯನ್ನು ಅಲ್ಲಾಹು ಮಹಿಳೆಗೆ ಕೊಟ್ಟಿದ್ದಾನೆ. ಪುರುಷನಿಗೆ ಸಾಧ್ಯವೇ ಇಲ್ಲದ ಗರ್ಭಧಾರಣೆ, ಪುರುಷನಿಗೆ ಸಾಧ್ಯವೇ ಇಲ್ಲದ ಹೆರಿಗೆ, ಎದೆಹಾಲು ಉಣಿಸುವುದು, ಮಕ್ಕಳ ಪಾಲನೆ, ಪೋಷಣೆ, ತಲೆಮಾರನ್ನು ಬೆಳೆಸುವುದು, ಇದು ಖಂಡಿತ ಪುರುಷನಿಗೆ ಸಾಧ್ಯ ಇಲ್ಲದ ಕೆಲಸ. ಅವೆಲ್ಲವನ್ನು ಅಲ್ಲಾಹು ಸುಬ್ಹಾನಹು ವ ತಆಲಾ ಮಹಿಳೆಯರ ಮೇಲೆ ವಹಿಸಿಕೊಟ್ಟಿದ್ದಾನೆ. ಇಲ್ಲಿ ಯಾರು ಶ್ರೇಷ್ಠರು ಅಂತ ಕೇಳಿದ್ರೆ ಆ ತರ್ಕವೇ ಅಪ್ರಸ್ತುತವಾದದ್ದು. ಒಂದು ಕುಟುಂಬದಲ್ಲಿ ಯಾರು ಮೇಲೆ, ಯಾರು ಕೆಳಗೆ, ಯಾರು ದೊಡ್ಡವರು, ಯಾರು ಸಣ್ಣವರು, ಯಾರು ಶ್ರೇಷ್ಠರು, ಯಾರು ಕನಿಷ್ಠರು, ಈ ವಾದದ ಕಾರಣಕ್ಕಾಗಿ, ಈ ತರ್ಕದ ಕಾರಣಕ್ಕಾಗಿ ಕುಟುಂಬಗಳು ಶಿಥಿಲಾಗುತ್ತಾ ಇರು. ಈ ಅಹಂನ ಅಥವಾ ಈ ತರ್ಕದ ಕಾರಣಕ್ಕಾಗಿ ಕುಟುಂಬ ಎಂಬ ವ್ಯವಸ್ಥೆಯೇ ದುರ್ಬಲವಾಗ್ತಾ ಇರು. ಕುಟುಂಬದಲ್ಲಿ ಯಾರು ಮೇಲು ಅಂತ ಕೇಳಿದರೆ ಆ ಚರ್ಚೆಯೇ ಅಪ್ರಸ್ತುತವಾದ ಚರ್ಚೆ, ಅದು ಅನಗತ್ಯವಾದ ಚರ್ಚೆ. ಅದು ಇಸ್ಲಾಮಿನ ಶಿಕ್ಷಣದಲ್ಲಿ ಕುಟುಂಬ ಎಂಬುದು ಒಂದು ಸಾಮೂಹಿಕವಾದ ಹೊಣೆಗಾರಿಕೆಯಾಗಿದೆ, ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿ. ಅದು ಕುಟುಂಬ ಎಂಬುದು ಪುರುಷನದ್ದು ಅಲ್ಲ, ಮಹಿಳೆಯದ್ದು ಅಲ್ಲ, ಸಾಮೂಹಿಕವಾದ ರೆಸ್ಪಾನ್ಸಿಬಿಲಿಟಿ, ಸಾಮೂಹಿಕವಾದ ಜವಾಬ್ದಾರಿ ಕುಟುಂಬದ್ದು. ಕುಲ್ಲುಕ್ಕುಂ ರಾಯಿನ್ ವ ಮಸ್ಊಲುನ್ ಅನ್ ರಇಯತಿಹಿ, ಅಲ್ಲಾಹನ ಪ್ರವಾದಿ ಹೇಳಿದ್ರು, ನೀವೆಲ್ಲರೂ ಹೊಣೆಗಾರರು, ನೀವೆಲ್ಲರೂ ಹೊಣೆಗಾರರು. ನಿಮ್ಮಲ್ಲಿ ಪ್ರತಿಯೊಬ್ಬರ ಹೊಣೆಗಾರಿಕೆಯ ಬಗ್ಗೆ ಅಲ್ಲಾಹು ಸುಬ್ಹಾನಹು ವ ತಆಲಾ ಪ್ರಶ್ನಿಸ್ತಾನೆ. ವರ್ರಜುಲು ರಾಯಿನ್ ಅನ್ ಅಹ್ಲಿಹಿ ವ ಮಸ್ಊಲುನ್ ಅನ್ಹು, ಪುರುಷ ತನ್ನ ಕುಟುಂಬದ ಬಗ್ಗೆ ಅವನಿಗೆ ಹೊಣೆಗಾರಿಕೆ ಇದೆ. ಆ ಹೊಣೆಗಾರಿಕೆಗಳ ಬಗ್ಗೆ ಅಲ್ಲಾಹು ಸುಬ್ಹಾನಹು ವ ತಆಲಾ ಖಂಡಿತವಾಗಿಯೂ ಪ್ರಶ್ನಿಸ್ತಾನೆ. ವಲ್ ಮರ್ಅತು ರಾಯಿಯತುನ್ ಅಲಾ ಬೈತಿ ಜೌಜಿಹಾ ವಹಿಯ ಮಸ್ಊಲತುನ್ ಅನ್ಹು, ಮಹಿಳೆ ಅವಳ ಪತಿಯ ಮನೆಯ ವಿಷಯದಲ್ಲಿ ಅವಳಿಗೆ ಹೊಣೆಗಾರಿಕೆಗಳಿವೆ. ಅವಳ ಹೊಣೆಗಾರಿಕೆಗಳ ಬಗ್ಗೆ ಅವಳು ಖಂಡಿತವಾಗಿಯೂ ಪ್ರಶ್ನಿಸಲ್ಪಡುತ್ತಾಳೆ. ಆದ್ದರಿಂದ ಒಂದು ಕುಟುಂಬದ ಜವಾಬ್ದಾರಿ ಎಂಬುದು ಇಸ್ಲಾಮಿನ ಶಿಕ್ಷಣದಂತೆ ಅದು ಸಾಮೂಹಿಕವಾದಂತಹ ಹೊಣೆಗಾರಿಕೆ. ಅಲ್ಲಿ ಯಾರು ಮೇಲೆ, ಯಾರು ಕೆಳಗೆ, ಪತಿ ಮೇಲೆಯೋ ಪತ್ನಿ ಮೇಲೆಯೋ, ಯಾರು ಹೆಚ್ಚು ಯಾರು ಕಡಿಮೆ, ಈ ಪ್ರಶ್ನೆ ಇಸ್ಲಾಮಿನ ಮಾರ್ಗದರ್ಶನದಂತೆ ಅನಗತ್ಯವಾದ, ಅಪ್ರಸಕ್ತವಾದ ಒಂದು ಪ್ರಶ್ನೆ, ಅದು ಒಂದು ಚರ್ಚೆ. ಅದು ಎರಡನೆಯದಾಗಿ, ಯಾವುದೇ ಒಂದು ಸಿಸ್ಟಮ್ ಚೆನ್ನಾಗಿ ನಡಿಬೇಕಾದರೆ ಅಲ್ಲಿ ನಾಯಕತ್ವದ ಅನುಸರಣೆ ಇರಬೇಕು. ಮ್ಯಾನೇಜರ್ ಹೇಳಿದಂತೆ ಕೆಲಸದವರು ಕೇಳದಿದ್ದರೆ ಫ್ಯಾಕ್ಟರಿ ನಡೆಯುವುದಿಲ್ಲಲ್ಲ. ಯಾವುದೇ ಒಂದು ಸಿಸ್ಟಮ್ನಲ್ಲಿ ನಾಯಕತ್ವದ ಅನುಸರಣೆ ಇರುವುದಾದರೆ ಮಾತ್ರ ಸಿಸ್ಟಮ್ ನಡೆಯುತ್ತದೆ. ಕುಟುಂಬದಲ್ಲಿ ಮಹಿಳೆ ತನ್ನ ಪತಿಯನ್ನು ಅನುಸರಿಸಬೇಕು ಎಂದು ಅಲ್ಲಾಹನ ಕುರ್ಆನ್ ಹೇಳಿದೆ. ಪತ್ನಿಯು ಪತಿಯನ್ನು ಅನುಸರಿಸಬೇಕು.
ಹಾಗಾದ್ರೆ ಮಾತ್ರ ಕುಟುಂಬ ನಡೆಯಲಿಕ್ಕೆ ಸಾಧ್ಯ. ಫಸ್ಸಾಲಿಹಾತು ಕಾನಿತಾತುನ್ ಹಾಫಿಲಾತುನ್ ಲಿಲ್ ಗೈಬಿ ಬಿಮಾ ಹಾಫಿಲಲ್ಲಾ. ಸುಶೀಲೆಯರಾದ ಸ್ತ್ರೀಯರು, ಸಜ್ಜನರಾದ ಮಹಿಳೆಯರು, ಅವರು ಅನುಸರಣಶೀಲರಾಗಿರುತ್ತಾರೆ. ಮತ್ತು ಪುರುಷರ ಅನುಪಸ್ಥಿತಿಯಲ್ಲಿ ಅಲ್ಲಾಹನ ರಕ್ಷಣೆಯಲ್ಲಿ ಅವರ ಹಕ್ಕು ಬಾಧ್ಯತೆಗಳ ರಕ್ಷಣೆಯನ್ನು ಮಾಡುತ್ತಾರೆ. ಈ ಅನುಸರಣೆ ಒಂದು ಕುಟುಂಬದ ಭದ್ರತೆಗೆ ಅತ್ಯಂತ ಅನಿವಾರ್ಯವಾದಂತಹ ಬೇಡಿಕೆ. ಅದೇ ರೀತಿ ಯಾವುದೇ ಒಂದು ಸಿಸ್ಟಮ್ ನಡೀಬೇಕಾದರೆ ಅಲ್ಲಿ ಸಹಕಾರ ಮತ್ತು ಪರಸ್ಪರ ಸಹಾಯದ ಮೂಲಕ ಮಾತ್ರ ಸಾಧ್ಯ. ಯಾವ ಸಿಸ್ಟಮ್ನಲ್ಲಿ ಅನುಸರಣೆ ಇರಬೇಕು, ಅದೇ ರೀತಿಯಲ್ಲಿ ಪರಸ್ಪರ ಸಹಕಾರ ಮತ್ತು ಸಹಾಯ ಇರಬೇಕು. ಇದಿಲ್ಲದಿದ್ದರೆ ಯಾವ ಸಿಸ್ಟಮು ನಡೆಯುವುದಿಲ್ಲ. ಕುಟುಂಬದಲ್ಲೂ ಅದು ಇರಬೇಕು ಎಂದು ಅಲ್ಲಾಹನ ದೀನ್ ಹೇಳಿದೆ. ಒಂದು ಕಡೆ ಕುಟುಂಬದಲ್ಲಿ ಅನುಸರಣೆ ಇರಬೇಕು, ಇನ್ನೊಂದು ಕಡೆಯಲ್ಲಿ ಕುಟುಂಬದಲ್ಲಿ ಸಹಕಾರ ಮತ್ತು ಪರಸ್ಪರ ಸಹಾಯ ಇರಬೇಕು. ಪುರುಷನಿಗೆ ದುಡಿಮೆಯ ಹೊಣೆಗಾರಿಕೆ ಇದೆ, ಪುರುಷ ಸಂಪಾದಿಸಬೇಕಾದ ಜವಾಬ್ದಾರಿ ಇದೆ ಪುರುಷನ ಮೇಲೆ. ಅವನ ಮೇಲೆ ಅದು ಮಾತ್ರ ಇರುವುದಲ್ಲ, ಅವ ಮನೆಯ ಕೆಲಸದಲ್ಲಿ ಪತ್ನಿಗೆ ಸಹಾಯ ಮಾಡಬೇಕಾದ ಜವಾಬ್ದಾರಿಯೂ ಅವನಿಗೆ ಇದೆ. ಸಹಕಾರ ಮತ್ತು ಪರಸ್ಪರ ಸಹಾಯದಿಂದ ಮಾತ್ರ ಕುಟುಂಬ ಮುಂದೆ ಸಾಗಲಿಕ್ಕೆ ಸಾಧ್ಯ. ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಬಗ್ಗೆ ಪತ್ನಿ ಹೇಳುವುದು, ಅಲ್ಲಾಹನ ಪ್ರವಾದಿ ಮನೆಯ ಕೆಲಸ ಮಾಡುತ್ತಾ ಇದ್ದರು. ಅದು ಬಟ್ಟೆ ತೊಳೆಯುವುದಕ್ಕೆ, ಚಪ್ಪಲಿ ಹೊಲಿಯುವುದಕ್ಕೆ, ಬೆಡ್ಶೀಟ್ ಸರಿಪಡಿಸುವುದಕ್ಕೆ ಅಲ್ಲಾಹನ ಪ್ರವಾದಿ ಎಂದು ಕೂಡ ತನ್ನ ಪತ್ನಿಯಂದಿರನ್ನು ಅವಲಂಬಿಸಿರಲಿಲ್ಲ. ತನ್ನ ಬಟ್ಟೆಯನ್ನು ತೊಳೆದುಕೊಳ್ಳುವುದಕ್ಕೆ, ಹರಿದು ಹೋದ ತನ್ನ ಚಪ್ಪಲಿಯನ್ನು ಹೊಲಿದುಕೊಳ್ಳುವುದಕ್ಕೆ, ತಾನು ಮಲಗಲಿಕ್ಕೆ ತನ್ನ ಬೆಡ್ಡಿ ಸರಿಪಡಿಸುವುದಕ್ಕೆ ಎಂದು ಕೂಡ ಅಲ್ಲಾಹನ ಪ್ರವಾದಿ ಪತ್ನಿಯಂದಿರನ್ನು ಡಿಪೆಂಡ್ ಆಗಿರಲಿಲ್ಲ. ಅದೆಲ್ಲವನ್ನು ಸ್ವತಃ ಅಲ್ಲಾಹನ ಪ್ರವಾದಿ ಮಾಡುತ್ತಾ ಇದ್ದರು. ಅಲ್ಲಾಹನ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮನೆ ಕೆಲಸದಲ್ಲಿ ತನ್ನ ಪತ್ನಿಯಂದಿರಿಗೆ ಸಹಾಯ ಮಾಡುತ್ತಾ ಇದ್ದರು. ಅಂದ್ರೆ ಒಂದು ಅಲ್ಲಾಹನ ಪ್ರವಾದಿ ತಾನು ಮೇಲ್ವಿಚಾರಕ, ತಾನು ಕುಟುಂಬದ ನಾಯಕತ್ವ ಇರುವವನು ಎಂಬ ಕಾರಣಕ್ಕೆ ಅಲ್ಲಾಹನ ಪ್ರವಾದಿ ಕುಟುಂಬದಲ್ಲಿ ಬಾಸ್ ಆಗಿರಲಿಲ್ಲ. ಕುಟುಂಬದಲ್ಲಿ ಯಾರು ಕೂಡ ಬಾಸ್ ಆಗಬಾರದು. ಪುರುಷ ಮೇಲ್ವಿಚಾರಕ ಅಂದರೆ, ಪುರುಷ ನಾಯಕ ಅಂದರೆ ಪುರುಷ ಬಾಸ್ ಅಂತ ಅರ್ಥ ಅಲ್ಲ. ಕುಟುಂಬದಲ್ಲಿ ಅನುಸರಣೆ ಇರುವುದರ ಜೊತೆಗೆ ಅಲ್ಲಾಹನ ದೀನ್ ಹೇಳಿತು, ಕುಟುಂಬದಲ್ಲಿ ಸಹಕಾರ ಮತ್ತು ಸಹಾಯ ಇರಬೇಕು. ಅದು ಇರುವುದಾದರೆ ಮಾತ್ರ ಒಂದು ಕುಟುಂಬ ಸುಭದ್ರವಾದ ಕುಟುಂಬ ಆಗುತ್ತದೆ, ಒಂದು ಕುಟುಂಬ ಸಂತೃಪ್ತಿಯ ಕುಟುಂಬ ಆಗುತ್ತದೆ. ಹಾಗೆ ಅನುಸರಣೆ, ಸಹಕಾರ, ಸಹಾಯ ಇದು ಒಂದು ಫ್ಯಾಮಿಲಿಯಲ್ಲಿ ಇರಬೇಕಾದರೆ ಅದರ ಬುನಾದಿ ಪ್ರೀತಿಯಾಗಿರ್ಬೇಕು. ಅಲ್ಲಾಹನ ಕುರ್ಆನ್ ಒಂದು ಕುಟುಂಬದ ಬುನಾದಿಗಳೇನು ಅಂತ ಕಲಿಸಿಕೊಡುತ್ತದೆ. ಲಿತಸ್ಕುನು ಇಲೈಹಾ ವಜಅಲ ಬೈನಕುಂ ಮವದ್ದತಂ ವರಹಮ. ಒಂದು ಕುಟುಂಬದ ಬುನಾದಿ ಸುಕೂನ್, ಮವದ್ದತ್ ಮತ್ತು ರಹಮತ್, ಪೀಸ್, ಲವ್ ಅಂಡ್ ಮರ್ಸಿ. ಅಲ್ಲಿ ಶಾಂತಿ ಇದೆ, ಅಲ್ಲಿ ಪ್ರೀತಿ ಇದೆ, ಅಲ್ಲಿ ಕರುಣೆ ಇದೆ ಎಂದಲ್ಲಾಹು ಹೇಳಿದ. ಅಲ್ಲಾಹು ಜೋಡಿಗಳನ್ನು ಸೃಷ್ಟಿಸಿ ಅಲ್ಲಾಹು ಸುಬ್ಹಾನಹು ವ ತಆಲಾ ಇವುಗಳನ್ನೆಲ್ಲ ನಿಕ್ಷೇಪಿಸಿದ್ದಾನೆ. ಇವುಗಳೆಲ್ಲವನ್ನಲ್ಲಾಹು ಕೊಟ್ಟಿದ್ದಾನೆ. ಶಾಂತಿ, ಪ್ರೀತಿ ಮತ್ತು ಕರುಣೆ ಇದೆಲ್ಲವನ್ನಲ್ಲಾಹು ನಿಮಗೆ ಕೊಟ್ಟಿದ್ದಾನೆ. ಅದನ್ನು ಉಪಯೋಗಿಸುವುದು, ಅದನ್ನು ಕೊಡುವುದು, ಪಡೆಯುವುದು ನಿಮ್ಮ ಜವಾಬ್ದಾರಿ. ಅಲ್ಲಾಹು ಇದೆಲ್ಲವನ್ನು ನಿಕ್ಷೇಪಿಸಿಟ್ಟಿದ್ದಾನೆ, ಪುರುಷರಲ್ಲೂ ಮಹಿಳೆಯರಲ್ಲೂ. ಆದರೆ ಅದನ್ನು ಕೊಡಬೇಕಾದವರು, ಪಡಿಬೇಕಾದವರು ನೀವು. ಕುಟುಂಬದ ಬುನಾದಿ ಲಿತಸ್ಕುನು ಇಲೈಹಾ, ಸುಕೂನಾಗಿರ್ಬೇಕು, ಮವದ್ದತ್ ಪ್ರೀತಿಯಾಗಿರ್ಬೇಕು. ಅದೇ ರೀತಿ ಕುಟುಂಬದ ಬುನಾದಿ ರಹ್ಮತ್, ಕರುಣೆಯಾಗಿರ್ಬೇಕು. ಅದು ಅಟ್ರಾಕ್ಷನ್ ನಿಂದ ಸಿಗುವುದಲ್ಲ. ಪತ್ನಿಗೆ ಪತಿಯ ಮೇಲಿರುವ ಅಟ್ರಾಕ್ಷನ್, ಅಥವಾ ಪತಿಗೆ ತನ್ನ ಪತ್ನಿಯ ಮೇಲಿರುವ ಅಟ್ರಾಕ್ಷನ್, ಅಥವಾ ಮೇಕಪ್, ಇದರಿಂದ ಸಿಗುವುದಲ್ಲ ಕರುಣೆ, ಪ್ರೀತಿ, ಸುಕೂನ್ ಎಂಬುದಲ್ಲ.
ಅಂಡರ್ಸ್ಟ್ಯಾಂಡಿಂಗಿನಿಂದ ಮಾತ್ರ ಅದೆಲ್ಲ ಸಿಗಲಿಕ್ಕೆ ಸಾಧ್ಯ. ಒಂದು ಕುಟುಂಬದಲ್ಲಿರಬೇಕಾದ ಬಹಳ ಮೂಲಭೂತವಾದ ವಿಷಯ ಅಂಡರ್ಸ್ಟ್ಯಾಂಡಿಂಗ್ ಅಂತ ಹೇಳಲಾಗುತ್ತೆ. ಜಗತ್ತಿನಲ್ಲಿ ಹ್ಯಾಪಿ ಫ್ಯಾಮಿಲಿ ಅಂತ ಎಷ್ಟೆಲ್ಲ ಫ್ಯಾಮಿಲೀಸ್ಗಳಿವೆಯೋ ಆ ಎಲ್ಲ ಫ್ಯಾಮಿಲೀಸ್ಗಳ ಹ್ಯಾಪಿಗೆ ಕಾರಣ ಒಂದೇ ಇರುವುದು, ಒಂದು ಅಂಡರ್ಸ್ಟ್ಯಾಂಡಿಂಗ್ ಅಂತ. ಹ್ಯಾಪಿ ಇಲ್ಲದ ಛಿದ್ರತೆ ಇರುವ ಫ್ಯಾಮಿಲೀಸ್ಗೆ ಧಾರಾಳ ಕಾರಣಗಳಿರ್ಬೋದು. ಫ್ಯಾಮಿಲಿ ಒಡೆದು ಹೋಗಲಿಕ್ಕೆ, ಫ್ಯಾಮಿಲಿಯಲ್ಲಿ ನೆಮ್ಮದಿ ಇಲ್ಲದೆ ಇರಲಿಕ್ಕೆ ನೂರಾರು ಕಾರಣಗಳಿರ್ಬೋದು. ಆದರೆ ಜಗತ್ತಿನಲ್ಲಿ ಹ್ಯಾಪಿ ಫ್ಯಾಮಿಲಿಗೆ ಒಂದೇ ಒಂದು ರೀಸನ್ ಇರುವುದು, ಅದು ಅಂಡರ್ಸ್ಟ್ಯಾಂಡಿಂಗ್ ಅಂತ. ಪರಸ್ಪರರನ್ನು ನೀವು ತಿಳಿಯುವುದು. ಇನ್ನ ಮಿನ್ನ ಶದ್ದನ್ನಾಸಿ ಯೌಮಲ್ ಕಿಯಾಮ ಮನ್ ಜಹಿಲ ಅಹಿಲಹು ಅಂತ ಹೇಳಿದ್ರ ಅಲ್ಲಾಹನ ಪ್ರವಾದಿ. ನಾಳೆ ಪರಲೋಕದಲ್ಲಿ ಅತ್ಯಂತ ಕೆಟ್ಟ ಮನುಷ್ಯ ತನ್ನ ಕುಟುಂಬದ ಬಗ್ಗೆ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲದವ, ತನ್ನ ಕುಟುಂಬದ ಬಗ್ಗೆ ತಿಳುವಳಿಕೆ ಇಲ್ಲದವ, ತನ್ನ ಪತ್ನಿಯ ಭಾವನೆಗಳೇನು, ತನ್ನ ಮಕ್ಕಳ ಭಾವನೆಗಳೇನು ಎಂಬುದನ್ನು ಅರ್ಥ ಮಾಡದವ. ಯಾಂತ್ರಿಕವಾದ ಒಂದು ಜೀವನ. ಕೆಲವರು ತಿಳಿತಾರೆ ಪತ್ನಿ ಮಕ್ಕಳೆಂದರೆ ಮೆಷಿನ್ಗಳು ಅಂತ. ನಾನೇನು ಹೇಳ್ತೇನೆ ಅದನ್ನು ಅವರು ಪಾಲಿಸಬೇಕು. ಯಾಂತ್ರಿಕವಾದ ಒಂದು ಜೀವನ. ಅಲ್ಲಾಹನ ಪ್ರವಾದಿ ಹೇಳಿದ್ದರು, ನಾಳೆ ಪರಲೋಕದಲ್ಲಿ ಅತ್ಯಂತ ನಿಕೃಷ್ಟರು ನೀವು. ಮನ್ ಜಹಿಲ ಅಹಿಲಹು, ಫ್ಯಾಮಿಲಿಯ ಬಗ್ಗೆ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲದವ, ಫ್ಯಾಮಿಲಿಯ ಬಗ್ಗೆ ತಿಳುವಳಿಕೆ ಇಲ್ಲದವ, ಗೊತ್ತಿಲ್ಲದವ, ಅವನಾಳ ಪರಲೋಕದಲ್ಲಿ ಅಲ್ಲಾಹನ ಬಳಿ ಅತ್ಯಂತ ಕೆಟ್ಟವ ಜನರ ಪೈಕಿ ಎಂದು ಅಲ್ಲಾಹನ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು. ಆದ್ದರಿಂದ ಸಹೋದರರೇ, ಕುಟುಂಬದಲ್ಲಿರಬೇಕಾದದ್ದು ಅಂಡರ್ಸ್ಟ್ಯಾಂಡಿಂಗ್, ಕುಟುಂಬದಲ್ಲಿರಬೇಕಾದದ್ದು ಫ್ರೆಂಡ್ಶಿಪ್ ಅಂತ ಹೇಳಲಾಗುತ್ತೆ. ನನಗೆ ಮತ್ತು ನನ್ನ ಪತ್ನಿಗೆ ಇರಬೇಕಾದದ್ದು ಫ್ರೆಂಡ್ಶಿಪ್, ಗೆಳೆತನ. ನನಗೆ ನನ್ನ ಮಕ್ಕಳ ಜೊತೆ ಇರಬೇಕಾದದ್ದು ಫ್ರೆಂಡ್ಶಿಪ್. ಯಾಕೆಂದರೆ ಗೆಳೆತನದ ಸಂಬಂಧ ಬಹಳ ಬಲಿಷ್ಠವಾದ ಸಂಬಂಧ ಅದು. ಅಲ್ಲಾಹನ ಪ್ರವಾದಿಯ ಸಹಾಬಿಗಳು ಅಂತ ಹೇಳೋದು, ಅಲ್ಲಾಹನ ಪ್ರವಾದಿಯ ಅನುಯಾಯಿಗಳು, ಅವಲ್ಲಾಹನ ಪ್ರವಾದಿಯ ಶಿಷ್ಯಂದಿರೋ ವಿದ್ಯಾರ್ಥಿಗಳು ಅಂತ ಅಲ್ಲ, ಸಹಾಬಿ. ಸಹಾಬಿ ಅಂದರೆ ಫ್ರೆಂಡ್, ಜೊತೆಗಾರ. ಯಾಕೆಂದರೆ ಈ ಫ್ರೆಂಡ್ಶಿಪ್ ಎಂಬುದು ಆ ಸಂಬಂಧ ಬಹಳ ಬಲಿಷ್ಠವಾದ ಸಂಬಂಧ. ಅಲ್ಲಿ ಕ್ಷಮೆ ಇರುತ್ತದೆ, ಅಲ್ಲಿ ಸಹಿಸುವ ಮನಸ್ಸಿರುತ್ತದೆ. ಆದ್ದರಿಂದ ಒಂದು ಕುಟುಂಬದಲ್ಲಿ ನಿಮ್ಮ ಮಧ್ಯೆ ಇರಬೇಕಾದ ಸಂಬಂಧ ಫ್ರೆಂಡ್ಶಿಪ್ ಅಂತ. ನನ್ನ ಅತ್ಯಂತ ಒಳ್ಳೆಯ ಫ್ರೆಂಡ್ಸ್ ಯಾರು ಅಂತ ಕೇಳಿದ್ರೆ ನನ್ನ ಮಕ್ಕಳಾಗಿರ್ಬೇಕು. ಮಕ್ಕಳಿಗೆ ನಿಮ್ಮ ಅತ್ಯಂತ ಒಳ್ಳೆಯ ಫ್ರೆಂಡ್ಸ್ ಯಾರು ಅಂತ ಕೇಳಿದ್ರೆ ತಂದೆ ಮತ್ತು ತಾಯಿಯಾಗಿರ್ಬೇಕು. ತಂದೆ ಮತ್ತು ತಾಯಿ ಈ ಜಗತ್ತಿನಲ್ಲಿ ನನ್ನ ಅತ್ಯಂತ ಒಳ್ಳೆಯ ಬೆಸ್ಟ್ ಫ್ರೆಂಡ್ಸ್. ನನ್ನ ಬಹಳ ಒಳ್ಳೆಯ ಫ್ರೆಂಡ್ ಯಾರಂದ್ರೆ ನನ್ನ ಪತ್ನಿ. ಈ ಗೆಳೆತನದ ಸಂಬಂಧ ನಿಮ್ಮ ಕುಟುಂಬದ ಭದ್ರತೆಯನ್ನು ಕಾಪಾಡುತ್ತದೆ. ಅಲ್ಲಿ ಪರಸ್ಪರ ಕ್ಷಮಿಸುವ ಗುಣ ಇರುತ್ತದೆ. ಆದ್ದರಿಂದ ಪುರುಷರು ಒಂದು ಕುಟುಂಬದ ಬಾಸ್ಗಳಲ್ಲ, ಯಜಮಾನರಲ್ಲ. ನೀವು ಅತಿ ಹೆಚ್ಚು ಜವಾಬ್ದಾರಿ ಇರುವವರು. ವಾಶಿರುಹುನ್ನ ಬಿಲ್ ಮಾರೂಫ್, ಕುರಾನ್ ಹೇಳಿದೆ. ನೀವು ಮಹಿಳೆಯರೊಂದಿಗೆ ಮಾರೂಫಿನೊಂದಿಗೆ ವರ್ತಿಸಬೇಕು ಅಂತ. ಮಾರೂಫ್ ಎಂಬುದು ಬಹಳ ವಿಶಾಲ ಅರ್ಥ ಇರುವ ಒಂದು, ಅತ್ಯಂತ ಒಳ್ಳೆಯ ರೀತಿಯಲ್ಲಿ, ಅದಕ್ಕಿಂತ ಆಚೆ ಇಲ್ಲ. ಮಾರೂಫ್ ಅತ್ಯಂತ ಒಳ್ಳೆಯ ರೀತಿಯಲ್ಲಿ ವರ್ತಿಸಬೇಕು ನೀವು ನಿಮ್ಮ ಪತ್ನಿಯರೊಂದಿಗೆ. ಆದ್ದರಿಂದ ಒಂದು ಕುಟುಂಬವನ್ನು ನೀವೊಂದು ವಾಹನಕ್ಕೆ ಹೋಲಿಸುವುದಾದರೆ, ಒಂದು ವೆಹಿಕಲ್ಗೆ ಹೋಲಿಸುವುದಾದರೆ, ಅದರ ಎದುರಿನ ಚಕ್ರಗಳು ಮತ್ತು ಅದರ ಹಿಂದಿನ ಚಕ್ರಗಳು ಇದೆರಡು ಚೆನ್ನಾಗಿ ಚಲಿಸುವುದಾದರೆ ಮಾತ್ರ ಒಂದು ವಾಹನ ಚೆನ್ನಾಗಿ ಮುಂದೆ ಹೋಗ್ಬೋದು. ಎದುರಿನ ಚಕ್ರ, ನಾನು ಎದುರ್ನವನು ಅಂತ ಅಹಂಕಾರ ತೋರಿದ್ರೆ, ಬ್ಯಾಕ್ ಸೈಡ್ ನ ಚಕ್ರ ಅವನ ಜೊತೆ ನಾನು ಹೋಗುವುದಿಲ್ಲ ಅಂತ ತೀರ್ಮಾನ ಮಾಡಿದ್ರೆ ಏನಾಗ್ತದೆ? ಗಾಡಿ ಸ್ಟಾಪ್ ಆಗ್ತದೆ. ಎದುರಿನ ಚಕ್ರಕ್ಕೆ ಒಂದು ಅಹಂಕಾರ, ನಾನು ಎದುರಿನಲ್ಲಿ ಇರುವವ ಅಂತ. ಹಿಂದಿನ ಚಕ್ರ ಇಲ್ಲ, ನಾನು ಅವನ ಜೊತೆ ಹೋಗುವುದಿಲ್ಲ, ಸಹಕಾರ ಮಾಡುವುದಿಲ್ಲ ಅಂತ ಹಿಂದಿನ ಚಕ್ರದ ತೀರ್ಮಾನ ಆದರೆ ಗಾಡಿ ಅಲ್ಲೇ ಇರ್ತದೆ, ಸ್ಟಾಪ್ ಆಗ್ತದೆ. ಗಾಡಿ ಸ್ಮೂತ್ ಆಗಿ ಮುಂದೆ ಹೋಗಬೇಕಾದರೆ ಎದುರಿನ ಮತ್ತು ಹಿಂದಿನ ಚಕ್ರಗಳು ಸಮಾನವಾಗಿ ಚಲಿಸಬೇಕು, ಸಮಾನವಾಗಿ ಚಲಿಸಬೇಕು. ಅದೇ ರೀತಿ ಒಂದು ಕುಟುಂಬ ಎಂಬ ವಾಹನ ಅದು ಸ್ಮೂತ್ ಆಗಿ, ಅದು ಬಹಳ ಸುಭದ್ರವಾಗಿ, ಬಹಳ ಚೆನ್ನಾಗಿ ಮುಂದೆ ಸಾಗಬೇಕಾದರೆ ಅಲ್ಲಿ
ಪರಸ್ಪರ ಸಹಕಾರ ಮತ್ತು ಸಹಾಯದಿಂದ ಮಾತ್ರ ಸಾಧ್ಯ. ಅದಿಲ್ಲದಿದ್ದರೆ ಒಂದು ಕುಟುಂಬ ವ್ಯವಸ್ಥೆ ಮುಂದೆ ಹೋಗಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ. ಕಣ್ಣೀರಾಗಿರ್ಬೋದು ಅದರ ಪರಿಣಾಮ. ಕುಟುಂಬದಲ್ಲಿ ಅನುಸರಣೆ ಇಲ್ಲ, ಕುಟುಂಬದಲ್ಲಿ ಸಹಕಾರ ಇಲ್ಲ, ಸಹಾಯ ಇಲ್ಲ ಎಂದಾದರೆ ಅದರ ರಿಸಲ್ಟ್ ಕಣ್ಣೀರು ಮಾತ್ರ. ಕಣ್ಣೀರು ಮಾತ್ರ, ಕಣ್ಣೀರಿನ ಹೊರತಾಗಿ ಬೇರೆ ರಿಸಲ್ಟ್ ಇಲ್ಲ ಅದಕ್ಕೆ. ಆದ್ದರಿಂದ ಸಹೋದರರ, ಕುಟುಂಬದ ಇಸ್ಲಾಮಿ ಶಿಕ್ಷಣವನ್ನು ನಾವು ಪಾಲಿಸಬೇಕು. ಸಮಸ್ಯೆಗಳಿಲ್ಲದ, ಕಷ್ಟ ಇಲ್ಲದ ಕುಟುಂಬ ಜಗತ್ತಿನಲ್ಲಿದೆ ಅಂತ ನೀವು ಖಂಡಿತ ತಿಳಿಬೇಡಿ. ಕಷ್ಟ ಇಲ್ಲದ, ಸಮಸ್ಯೆ ಇಲ್ಲದ ಒಂದೇ ಒಂದು ಕುಟುಂಬ ಜಗತ್ತಿನಲ್ಲಿ ಖಂಡಿತ ಇಲ್ಲ. ಅಲ್ಲಾಹನ ಪ್ರವಾದಿ ಕುಟುಂಬದಲ್ಲಷ್ಟು ಸಮಸ್ಯೆ ಎದುರಿಸಿದ್ರು. ಅಲ್ಲಾಹನ ಪ್ರವಾದಿಯ ಪತ್ನಿಯಂದಿರು ಬಹಳ ಕಷ್ಟದಲ್ಲಿ ಸಿಲುಕಿದ ಸಂದರ್ಭ ಇದು. ಅಲ್ಲಾಹನ ಪ್ರವಾದಿ ಏಕಾಂತವನ್ನು ಅನುಭವಿಸಿದ ಸಂದರ್ಭ ಇದು. ಅಲ್ಲಾಹನ ಪ್ರವಾದಿ ಒಂದು ಹಂತದಲ್ಲಿ ಪತ್ನಿಯಂದಿರಿಗೆ ನೀವು ನನ್ನನ್ನು ಬೇಕಾದರೆ ಬಿಟ್ಟು ಹೋಗಬಹುದು ಎಂಬ ಆಪ್ಷನ್ ಕೂಡ ಕೊಟ್ಟಿದ್ರು. ಬೇಕಾದ್ರೆ ನೀವು ಬಿಟ್ಟು ಹೋಗಿ, ಅಷ್ಟು ಕಷ್ಟ, ಅಷ್ಟು ಸಮಸ್ಯೆ. ಪತ್ನಿಯಂದ್ರಿಗೆ ಅಲ್ಲಾಹನ ಪ್ರವಾದಿ ಪರ್ಮಿಷನ್ ಕೊಟ್ಟಿದ್ರು, ನೀವು ಬೇಕಾದ್ರೆ ನನ್ನನ್ನು ತ್ಯಜಿಸಬಹುದು. ಆದರೆ ಆ ಫ್ಯಾಮಿಲಿಯಲ್ಲಿ ಸಮಸ್ಯೆ ಇರಲಿಲ್ಲ. ಎಲ್ಲಾ ಕಷ್ಟಗಳ ನಡುವೆಯೂ, ಅಷ್ಟು ಆರ್ಥಿಕವಾಗಿ ಅಷ್ಟು ಕಷ್ಟ, ಆ ಎಲ್ಲ ಕಷ್ಟಗಳ ಮಧ್ಯೆಯೂ ಬಹಳ ಮನೋಹರವಾಗಿ ಆ ಸಮಸ್ಯೆಗಳನ್ನು ಮುಗಿಸಿದರು ಅಲ್ಲಾಹನ ಪ್ರವಾದಿ ಮತ್ತು ಪತ್ನಿಯಂದಿರು. ಅದು ಮಾದರಿ. ಸ್ಮೈಲ್ ಮತ್ತು ಸೈಲೆನ್ಸ್ ಒಂದು ಕುಟುಂಬದ ಭದ್ರತೆಗೆ ಎರಡು ಟೂಲ್ಸ್ ಅಂತ ಹೇಳಲಾಗುತ್ತೆ. ಸ್ಮೈಲ್ ಇರಬೇಕು ಕುಟುಂಬದಲ್ಲಿ ಅನ್ನೋ ಮುಗುಳು ನಗೆಯಿಂದ ಎಷ್ಟೋ ಸಮಸ್ಯೆಗಳನ್ನು ಪರಿಹರಿಸಬಹುದು. ಟು ಸಾಲ್ವ್ ದ ಪ್ರಾಬ್ಲಮ್. ಸ್ಮೈಲಿನಿಂದಾಗಿ, ಮುಗುಳು ನಗೆಯಿಂದ ಎಷ್ಟೋ ಸಮಸ್ಯೆಗಳನ್ನು ಪರಿಹರಿಸಬಹುದು ಅಂತ. ಪತಿಗೆ ಕೋಪ ಬಂದಾಗ ಪತ್ನಿ ಅದನ್ನು ಮುಗುಳು ನಗೆಯೊಂದಿಗೆ ಪ್ರತಿಕ್ರಿಯಿಸುವುದಾದರೆ, ಅಥವಾ ಪತ್ನಿಗೆ ಕೋಪ ಬಂದಾಗ ಪತಿ ಮುಗುಳು ನಗೆಯೊಂದಿಗೆ ಅದಕ್ಕೆ ಪ್ರತಿಕ್ರಿಯೆ ವ್ಯಕ್ತಪಡಿಸುವುದಾದರೆ ಎಷ್ಟೋ ದೊಡ್ಡ ಅನಾಹುತಗಳನ್ನೆಲ್ಲ ನಿಮಗೆ ತಡೆಗಟ್ಟಲಿಕ್ಕೆ ಸಾಧ್ಯ. ಸ್ಮೈಲ್ ಮತ್ತು ಸೈಲೆನ್ಸ್ ಒಂದು ಕುಟುಂಬದ ಎರಡು ಭದ್ರವಾದ ಅಡಿಪಾಯ ಅಂತ ಹೇಳಲಾಗುತ್ತೆ. ಮುಗುಳು ನಗೆ. ಎರಡನೇದು ಸೈಲೆನ್ಸ್, ಮೌನ ವಹಿಸುವುದು. ಕೆಲವು ವಿಷಯಗಳಿಗೆಲ್ಲ ನಾವು ಮೌನಿಗಳಾಗಬೇಕು. ಮೌನಿಗಳಾದ ಕಾರಣಕ್ಕೆ ಸಮಾಜದಲ್ಲಿ ಯಾವ ಸಮಸ್ಯೆಗಳು ಆಗುವುದಿಲ್ಲ. ಮಾತಾಡಿದ ಕಾರಣಕ್ಕೆ ಸಮಾಜದಲ್ಲಿ ನೂರು ಸಮಸ್ಯೆಗಳಾಗ್ತವೆ. ಇವತ್ತು ಸಮಾಜದಲ್ಲಿ ಆಗುತ್ತಿರುವ ಅನಾಹುತಗಳಿಗೆಲ್ಲ ಕಾರಣ ಏನು? ಜನರು ಮಾತಾಡುವುದು, ದ್ವೇಷ ಭಾಷಣ, ಹಗೆತನದ ಭಾಷಣಗಳು. ಈ ಸಮಾಜದಲ್ಲಿ ಬಹಳಷ್ಟು ಮಂದಿ ಮಾತಾಡದೇ ಇದ್ದರೆ ಈ ಸಮಾಜ ಎಷ್ಟೋ ಸುಂದರ ಸಮಾಜ ಆಗ್ಬೋದು. ಮೌನ ಬಹಳ ದೊಡ್ಡ ಒಂದು ವೆಪನ್. ಕೆಲವು ವಿಷಯಗಳಿಗೆಲ್ಲ ನೀವು ಮೌನಿಗಳಾಗಬೇಕು. ಬಹಳ ಮುಖ್ಯವಾಗಿ ಕುಟುಂಬದಲ್ಲಿ ಬಹಳಷ್ಟು ವಿಷಯಗಳಿಗೆಲ್ಲ ನೀವು ಮೌನಿಗಳಾಗುವುದಾದರೆ ಟು ಅವಾಯ್ಡ್ ದ ಪ್ರಾಬ್ಲಮ್ಸ್ ಅಂತ, ಎಷ್ಟೋ ಸಮಸ್ಯೆಗಳನ್ನು ಅವಾಯ್ಡ್ ಮಾಡಲಿಕ್ಕೆ ಸಾಧ್ಯವಾಗುತ್ತದೆ. ಆದ್ದರಿಂದ ಒಂದು ಕುಟುಂಬದ ಎರಡು ಭದ್ರವಾದ ಟೂಲ್ಸ್ಗಳು ಹೇಳಲಾಯಿತು, ಸ್ಮೈಲ್ ಮತ್ತು ಸೈಲೆನ್ಸ್. ಕುಟುಂಬದಲ್ಲಿ ಟೋನ್ ವೇರಿಯೇಷನ್. ಮಾತಾಡುವಾಗ ಬಹಳ ಜಾಗರೂಕತೆಯಿಂದ ಮಾತಾಡಬೇಕು. ಅಂತ ಕುಟುಂಬದಲ್ಲಿ ಮಾತಾಡುವ ಶೈಲಿ, ಪತಿ ಪತ್ನಿಯೊಂದಿಗೆ ಮಾತಾಡುವ ಆ ಟೋನ್ನ ವೇರಿಯೇಷನ್, ಮಕ್ಕಳು ತಂದೆಯೊಂದಿಗೆ ಅಥವಾ ತಂದೆ ಮಕ್ಕಳೊಂದಿಗೆ ಮಾತಾಡುವ ಆ ಶೈಲಿ ಇದೆ ಅಲ್ಲ, ವೇರಿಯೇಷನ್, ಟೋನ್ನಲ್ಲಿರುವ, ಶಬ್ದದಲ್ಲಿರುವ ವೇರಿಯೇಷನ್, ಅದರ ಬಗ್ಗೆ ಬಹಳ ಜಾಗರೂಕತೆ ಪಾಲಿಸಬೇಕು. ಕುಟುಂಬ ಒಡೆದು ಹೋಗಲು, ಕುಟುಂಬದಲ್ಲಿ ಸಮಸ್ಯೆಗಳುಂಟಾಗಲು ನಾವು ಉಪಯೋಗಿಸುವ ಲ್ಯಾಂಗ್ವೇಜ್, ಅದೇ ರೀತಿ ನಮ್ಮ ಟೋನ್ನ ಶೈಲಿ, ಇದೆಲ್ಲ ಕುಟುಂಬದ ಛಿದ್ರತೆಗೆ ಬಹಳ ದೊಡ್ಡ ಕೊಡುಗೆಯನ್ನು ಕೊಡುತ್ತದೆ. ಆದ್ದರಿಂದ ಅಲ್ಲಾಹನ ದೀನ್ ಕಲಿಸಿಕೊಟ್ಟಿತ್ತು, ವಲ ತಸ್ತವಿಲ್ ಹಸನತು ವಲ ಸಯ್ಯಿಅ ಇದ್ಫಾ ಬಿಲ್ಲತಿ ಹಿಯ ಅಹ್ಸನ್. ಒಳಿತು ಮತ್ತು ಕೆಡುಕು ಎಂದು ಸರಿಸಮಾನ ಅಲ್ಲ. ಆ ಕಡೆಯಿಂದ ಯಾವ ರೀತಿಯ ವರ್ತನೆಯೋ ಈ ಕಡೆಯಿಂದಲೂ ಅದೇ ರೀತಿಯ ವರ್ತನೆ, ಆ ಕಡೆಯಿಂದ ಯಾವ ರೀತಿಯ ಮಾತುಗಳೋ ಈ ಕಡೆಯಿಂದಲೂ ಅದೇ ರೀತಿಯ ಮಾತು, ಆ ಕಡೆಯಿಂದ ಯಾವ ರೀತಿಯ ಯಾವ ಶೈಲಿಯೋ ಈ ಕಡೆಯಿಂದಲೂ ಅದೇ ರೀತಿಯ ಶೈಲಿ. ಇದು ಬದಲಾಗಬೇಕು.
ಇದು ಇರಲೇಬಾರದು. ಎಲ್ಲ ಕೆಡುಕುಗಳನ್ನು ನೀವು ಒಳಿತುಗಳ ಮೂಲಕ ನಿವಾರಿಸಬೇಕು. ಶೈಲಿ ಬದಲಾಗಬೇಕು. ನಾವು ಸಂಪ್ರದಾಯದ ಸಮಾಜದ ಕೆಲವು ಶೈಲಿಗಳನ್ನೆಲ್ಲ ಅಳವಡಿಸಿಕೊಂಡಿದ್ದೇವೆ ಬದುಕಿನಲ್ಲಿ. ಒಬ್ಬ ಗಂಡ ಅಂದ್ರೆ ಹೀಗಿರ್ಬೇಕು, ಒಬ್ಬ ಪತಿ ಅಂದ್ರೆ ಹೀಗಿರ್ಬೇಕು, ಒಬ್ಬ ಅಪ್ಪ ಅಂದ್ರೆ ಹೀಗಿರ್ಬೇಕು ಅಂತ ಕೆಲವು ಸಮಾಜದ ಸಂಪ್ರದಾಯಗಳನ್ನೆಲ್ಲ ನಾವು ಹೊತ್ತುಕೊಂಡು ನಡೀತಾ ಇದ್ದೇವೆ. ಅದನ್ನೆಲ್ಲ ತೆಗೆದು ಬಿಸಾಡಿ ಪವಿತ್ರ ಕುರ್ಆನ್ನ ಶಿಕ್ಷಣದ ಕಡೆಗೆ, ಅಲ್ಲಾಹನ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತೋರಿಸಿಕೊಟ್ಟ ಮಾರ್ಗದ ಕಡೆಗೆ ನೀವು ಮರಳಬೇಕು. ಅದು ಪತಿ ಮತ್ತು ಪತ್ನಿಯ ಸಂಬಂಧ, ನೆರೆಕರೆಯವರ ಸಂಬಂಧ, ಕುಟುಂಬ ಸಂಬಂಧ ಯಾವುದೇ ಇರಲಿ, ಎಲ್ಲ ಸಂಬಂಧಗಳಲ್ಲೂ ಸಂಪ್ರದಾಯಗಳನ್ನು ತ್ಯಜಿಸಿ ಕುರ್ಆನ್ನ ಶಿಕ್ಷಣದ ಕಡೆಗೆ, ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಶಿಕ್ಷಣದ ಕಡೆಗೆ ಮರಳುವುದಾದರೆ ಎಲ್ಲಾ ಸಂಬಂಧಗಳು ಚೆನ್ನಾಗಿರುತ್ತದೆ. ಸಹೋದರ ಸಹೋದರಿಯರಾದ್ದರಿಂದ ನಮ್ಮ ಶೈಲಿ ಬದಲಾಗಬೇಕು. ನಮ್ಮ ಕುಟುಂಬಗಳಲ್ಲಿ ಒಳಿತನ್ನು ಮಾತ್ರ ಎತ್ತಿ ಹೇಳಬೇಕು. ಅದು ಪತ್ನಿಯದ್ದಿರ್ಲಿ, ಪತಿಯದ್ದಿರ್ಲಿ, ಮಕ್ಕಳದ್ದಿರ್ಲಿ, ಒಳಿತುಗಳನ್ನು ಎತ್ತಿ ಹೇಳಬೇಕು. ತಪ್ಪುಗಳು ಕ್ಷಮಿಸಲ್ಪಡಬೇಕು. ನಮ್ಮ ಕುಟುಂಬದಲ್ಲಿ ಹಾಗಲ್ಲಲ್ಲ. ಪತ್ನಿಯ ಯಾವ ಒಳಿತು ನಾವು ಎತ್ತಿ ಹೇಳುವುದಿಲ್ಲ, ಅವಳ ಒಂದು ತಪ್ಪನ್ನು ಬಹಳ ದೊಡ್ಡದು ಮಾಡ್ತೇವೆ. ಮಕ್ಕಳ ಒಳಿತುಗಳು ಯಾವುದು ನಾವು ಎತ್ತಿ ಹೇಳುವುದಿಲ್ಲ, ಅವರೊಂದು ತಪ್ಪನ್ನು ನಾವು ವಿಮರ್ಶಿಸ್ತೇವೆ. ಫ್ಯಾಮಿಲಿಯಲ್ಲಿರಬೇಕಾದದ್ದು ಒಳಿತುಗಳನ್ನು ಎತ್ತಿ ಹೇಳಬೇಕು, ತಪ್ಪುಗಳು ಕ್ಷಮಿಸಲ್ಪಡಬೇಕು, ತಪ್ಪುಗಳನ್ನು ಕ್ಷಮಿಸಬೇಕು. ಫ್ಯಾಮಿಲಿಯಲ್ಲಿ ಸ್ಪರ್ಶ ಇರಬೇಕು, ಬಹಳ ಅಗತ್ಯ. ಫ್ಯಾಮಿಲಿಯಲ್ಲಿ ಚುಂಬನ, ಆಲಿಂಗಿಸುವಿಕೆ, ಅಪ್ಪಿಕೊಳ್ಳುವುದು ಇದೆಲ್ಲವೂ ಇರಬೇಕು. ವೃದ್ಧರಾದ ತಂದೆ ತಾಯಿ, ಪತಿ ಪತ್ನಿ, ಮಕ್ಕಳು ಪರಸ್ಪರ ಆಲಿಂಗನ, ಅಪ್ಪುಗೆ, ಚುಂಬನ, ಸ್ಪರ್ಶ ಒಂದು ಕುಟುಂಬದ ಭದ್ರತೆಗೆ ಬಹಳ ಅನಿವಾರ್ಯ. ಕುಟುಂಬದಲ್ಲಿ ಸ್ಪರ್ಶಗಳಿರ್ಬೇಕು. ನಾವು ಯಾರನ್ನು ಮುಟ್ಟುವುದಿಲ್ಲ ಇವತ್ತು. ತಂದೆ ತಾಯಿಯನ್ನು ಸ್ಪರ್ಶಿಸುವುದಿಲ್ಲ, ದೊಡ್ಡ ದೊಡ್ಡ ಮಕ್ಕಳನ್ನು ಸ್ಪರ್ಶಿಸುವುದಿಲ್ಲ. ಸ್ಪರ್ಶ ಇಲ್ಲ ಕುಟುಂಬದಲ್ಲಿ. ಆದ್ದರಿಂದ ಭಾವನಾತ್ಮಕವಾದ ಅಟ್ಯಾಚ್ಮೆಂಟ್ ಕಡಿಮೆ ಆಗ್ತಾ ಇದೆ. ಟಚ್ ಎಂಬುದು ಬಹಳ ಮುಖ್ಯ, ಸ್ಪರ್ಶ ಎಂಬುದು ಬಹಳ ಮುಖ್ಯ. ಕುಟುಂಬದಲ್ಲಿ ಕಳೆದ ಖುತುಬದಲ್ಲಿ ನಾವು ಚರ್ಚಿಸಿದಂತೆಯೇ ಅತಿ ಹೆಚ್ಚು ಗೌರವ ಮತ್ತು ಪರಿಗಣನೆ ಇರಬೇಕಾದದ್ದು ವೃದ್ಧರಾದ ತಂದೆ ಮತ್ತು ತಾಯಿಗೆ. ಕುಟುಂಬದಲ್ಲಿ ಪ್ರತಿಯೊಂದು ಮಾತುಗಳು ಕೂಡ ಬಹಳ ಜಾಗರೂಕತೆಯಿಂದ ಮಾತಾಡಬೇಕು, ಬಹಳ ಜಾಗರೂಕತೆಯಿಂದ ಮಾತಾಡಬೇಕು. ಪ್ರತಿಯೊಂದು ಮಾತುಗಳು ಕುಟುಂಬದಲ್ಲಿ ಮಕ್ಕಳಿಗೆ ಒಳ್ಳೆಯ ಮಾದರಿಗಳು ಸಿಗುವಂತಾಗಬೇಕು. ನಿಮ್ಮ ಉಪದೇಶವನ್ನು ನಿಮ್ಮ ಮಕ್ಕಳು ಖಂಡಿತ ಮರೆತು ಬಿಡುತ್ತಾರೆ, ಅದನ್ನು ಯಾವಾಗಲೂ ಅವರು ನೆನಪಿಟ್ಟುಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ಆದರೆ ನಿಮ್ಮಿಂದ ಅವರಿಗೆ ಸಿಕ್ಕಿರುವ ಅನುಭವಗಳು ಅವರೆಂದು ಕೂಡ ಮರೆಯುವುದಿಲ್ಲ. ಒಳ್ಳೆಯ ಅನುಭವಗಳು ಸಿಗಬೇಕು ತಂದೆ ಮತ್ತು ತಾಯಿಯಿಂದ. ಮಗನಿಗೆ ಗೊತ್ತಿರಬೇಕು, ನನ್ನ ಅಪ್ಪ ಎಂತಹ ಸಂದರ್ಭದಲ್ಲೂ ನನ್ನ ಅಪ್ಪ ಸುಳ್ಳು ಹೇಳುವುದಿಲ್ಲ. ಅನುಭವ ಆಗಬೇಕು ನಿಮ್ಮ ಮಕ್ಕಳಿಗೆ. ನನ್ನಪ್ಪ ಮನೆಗೆ ಯಾರು ಬಂದರು ಯಾರನ್ನು ವಾಪಸ್ ಕಳುಹಿಸುವ ಸ್ವಭಾವ ನನ್ನ ಅಪ್ಪನಿಗಿಲ್ಲ. ಏನಾದ್ರೂ ಅವರಿಗೆ ಖಂಡಿತ ಸಹಾಯ ಮಾಡುತ್ತಾರೆ. ಎಂತಹ ಪರಿಸ್ಥಿತಿಯಲ್ಲೂ ನನ್ನ ಅಪ್ಪನ ಬಾಯಿಯಿಂದ ಕೆಟ್ಟ ಮಾತುಗಳು ಬರುವುದಿಲ್ಲ, ಅಸಭ್ಯವಾದ ಮಾತುಗಳು ಬರುವುದಿಲ್ಲ. ಶಪಿಸುವವಲ್ಲ ನನ್ನ ಅಪ್ಪ ಅಥವಾ ನನ್ನ ಅಮ್ಮ. ನನ್ನ ಅಪ್ಪ ಮತ್ತು ನನ್ನ ಅಮ್ಮ ಯಾವಾಗಲೂ ತಹಜ್ಜುದ್ ನಮಾಜ್ ಮಾಡುವವರು. ನನ್ನ ಅಪ್ಪ ಒಂದೇ ಒಂದು ಜಮಾಅತ್ ಮಿಸ್ ಮಾಡುವವ ಅಲ್ಲ. ಇದೆಲ್ಲವೂ ನಿಮ್ಮ ಮಕ್ಕಳಿಗೆ ಅನುಭವ ಆಗಬೇಕು. ನಿಮ್ಮ ಉಪದೇಶಗಳನ್ನೆಲ್ಲ ನಿಮ್ಮ ಮಕ್ಕಳು ಬಹಳ ಬೇಗ ಮರೆತು ಬಿಡುತ್ತಾರೆ. ಆದರೆ ನೀವು ಕೊಡುವ ಅನುಭವಗಳು, ನಿಮ್ಮಿಂದ ಅವರು ನೋಡಿ ಕಲಿಯುವುದಿದೆಯಲ್ಲ, ಅದನ್ನೆಂದು ಕೂಡ ಅವರನ್ನು ಮರೆತು ಬಿಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಸಹೋದರರ ಜಗತ್ತಿನಲ್ಲಿ ಬ್ಯಾಡ್ ಬಾಯ್, ಬ್ಯಾಡ್ ಗರ್ಲ್ ಅಂತ ಹುಟ್ಟುವುದೇ ಇಲ್ಲ. ಯಾರು ಕೂಡ ಒಬ್ಬ ಕೆಟ್ಟ ಹುಡುಗ, ಕೆಟ್ಟ ಮಗು, ಕೆಟ್ಟ ಮಗಳು ಅಂತ ಈ ಭೂಮಿಯಲ್ಲಿ ಹುಟ್ಟುವುದೇ ಇಲ್ಲ. ಕುಲ್ಲು ಮೌಲೂದಿನ್ ಯೂಲದು ಅಲಲ್ ಫಿತುರ. ಜಗತ್ತಿನಲ್ಲಿ ಹುಟ್ಟುವ ಪ್ರತಿಯೊಂದು ಮಗುವು ಪರಿಶುದ್ಧವಾದ ಮಗುವದು. ಪ್ರತಿಯೊಬ್ಬರು ಪರಿಶುದ್ಧವಾದ. ಯಾರು ಕೂಡ ಬ್ಯಾಡ್ ಬಾಯ್, ಬ್ಯಾಡ್ ಗರ್ಲ್, ಒಬ್ಬ ಕೆಟ್ಟ ಮಗ, ಕೆಟ್ಟ ಮಗಳು ಜಗತ್ತಿನಲ್ಲಿ ಹುಟ್ಟುವುದೇ ಇಲ್ಲ. ಜಗತ್ತಿನಲ್ಲಿ ಹುಟ್ಟುವ ಪ್ರತಿಯೊಂದು ಮಗುವು ಶುದ್ಧ ಪ್ರಕೃತಿಯಲ್ಲಿ ಹುಟ್ಟುತ್ತದೆ. ಅಬವಾಹು, ಆ ಮಗುವನ್ನು ಕೆಟ್ಟವನಾಗಿಯೋ ಒಳ್ಳೆಯವನಾಗಿಯೋ ಮಾರ್ಪಡಿಸುವುದು ಅವನ ತಂದೆ ಮತ್ತು ತಾಯಿ ಎಂದು ಕಲಿಸಿಕೊಟ್ಟರು ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಆದ್ದರಿಂದ ಸಹೋದರ ಸಹೋದರಿಯರೇ, ಒಂದು ತಲೆಮಾರನ್ನು ಬೆಳೆಸುವಲ್ಲಿ, ನಮ್ಮ ಮಕ್ಕಳನ್ನು ತರಬೇತುಗೊಳಿಸುವಲ್ಲಿ
ನಮ್ಮಿಂದ ಅವರು ಏನನ್ನು ಅನುಭವಿಸ್ತಾ ಇದ್ದಾರೆ, ಅವರೇನನ್ನು ನೋಡಿ ಕಲಿಯುತ್ತಾ ಇದ್ದಾರೆ ಎಂಬುದು ಬಹಳ ಮುಖ್ಯವಾದದ್ದು. ಆದ್ದರಿಂದ ನಮ್ಮ ಮಕ್ಕಳಿಗೆ ಬಹಳ ಒಳ್ಳೆಯ ಮಾದರಿಗಳನ್ನು ನಾವು ಕೊಡಬೇಕು.